ಕ್ರೇಜಿ ಫ್ರೂಟ್ ಅಲ್ಲಿ ಒಂದು ಕ್ರೇಜಿ ರೆಸಿಪಿ ಮಾಡ್ತಾ ಇದೀವಿ ಇವತ್ತು. ಬಟ್ ಈ ಕ್ರೇಜಿ ಜಾಕ್ ಫ್ರೂಟ್ ಗಿಂತನೂ ಕ್ರೇಜಿ ಯಾರು ಗೊತ್ತಾ? ಶುಭ ಪೂಂಜಾ. ಹೇಗೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಬಂದ್ ದಿನ ನೀವೇನ್ ಮಾಡ್ತೀರಾ? ಬಂದ್ ಮಾಡ್ಕೊಂಡು ಮನೇಲಿ ಇರ್ತೀರಾ ಸೈಲೆಂಟ್ ಆಗಿ ಅಲ್ವಾ? ಇವ್ರೇನ್ ಮಾಡಿದ್ರು ಕೇಳಿ, ಅದು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ, ಇಫ್ ಐ ನಾಟ್ ರಾಂಗ್, ಕರೆಕ್ಟ್? ಏನ್ ಮಾಡಿದ್ರಿ ನೀವು? ಆಕ್ಚುಲಿ ನಂಗೆ ಇನ್ನೂ ನೆನಪಿದೆ, ಕರೆಕ್ಟ್. ಈ ತರದ್ದೇ ಒಂದ್ ಬಂದಿತ್ತು. ಸೊ ಯಾವ್ದು ಆಟೋ ಟ್ಯಾಕ್ಸಿಗಳು ಯಾವ್ದು ಓಡಾಡ್ತಾ ಇರ್ಲಿಲ್ಲ. ಸೊ ನಾನು ಅವಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ನಾನು ನನ್ನ ಫ್ರೆಂಡ್ ಅಪ್ಪರ್ಣ ಏನ್ ಮಾಡಿದ್ವಿ ಅಂದ್ರೆ, MG ರೋಡ್, ಅವಾಗ ಏನ್ ಗೊತ್ತಾ, MG ರೋಡ್ ಬ್ರಿಗೇಡ್ ರೋಡ್ ಅಂದ್ರೆ ದೊಡ್ಡ ಕ್ರೇಜ್ ಅದು. ಅಲ್ಲಿ ಹೋಗ್ಲೇಬೇಕಲ್ವಾ, ಇವಾಗ ಏನ್ ಮಾಡೋದು ಅಂತ ಮನೇಲೆಲ್ಲ ಸುಳ್ಳು ಹೇಳ್ಬಿಟ್ಟು ವಿ ವೆಂಚರ್ಡ್ ಔಟ್ ಸೈಡ್. ಓಕೆ. ಇವಾಗ ಬಸ್ ಇಲ್ಲ, ಟ್ಯಾಕ್ಸಿ ಇಲ್ಲ, ಆಟೋ ಇಲ್ಲ, ಏನೂ ಇಲ್ಲ. ಇವಾಗ ಏನ್ ಮಾಡೋದು ಅಂದ್ಬಿಟ್ಟು ವಿ ಡಿಸೈಡೆಡ್ ಟು ಹಿಚ್ ಹೈಕ್. ಯಾರನ್ನೋ ಕೇಳೋದು, ಡ್ರಾಪ್ ಕೊಡಿ, ಯಾರನ್ನೋ ಡ್ರಾಪ್ ಕೇಳೋದು. ಇವಾಗ ಹೋಗ್ತಾ ಒಬ್ಬ ಡೀಸೆಂಟ್ ಇರೋನು ನಮಗ್ ಡ್ರಾಪ್ ಕೊಟ್ಟ, ಹೋದ್ವಿ. ಅಲ್ಲಿ ಬ್ರಿಗೇಡ್ ರೋಡ್ ಎಲ್ಲ ಸುತ್ತಾಡ್ಕೊಂಡು ಹಿಂದೆ ಬರುವಾಗ ಒಬ್ಬ ಕುಡ್ದ್ಬಿಟ್ಟು, ಐ ಥಿಂಕ್ ಅವಾಗ ಮಾರುತಿ 1000 ಕಾರ್ ಏನೋ, ಅಲ್ಲಿ ನಾವು ಫುಲ್ ಸ್ಟೈಲ್ ಆಗಿ ನಿಲ್ಸ್ಬಿಟ್ಟು ಡ್ರಾಪ್ ಎಲ್ಲ ಕೇಳ್ಬಿಟ್ಟು ಹತ್ಬಿಟ್ಟಿದೀವಿ. ಹತ್ತಾದ್ಮೇಲೆ ನಮಗ್ ಗೊತ್ತಾಯ್ತು ಅವ್ನು ಕುಡ್ದಿದ್ದಾನೆ. ಅವ್ನ ಆಮೇಲೆ ಯಾವ್ದೋ ಗಾರ್ಮೆಂಟ್ಸ್ ವರ್ಕ್ ಮಾಡೋನು. ಸೊ ಅವ್ನ ಹಿಂದ್ಗಡೆ ಬ್ಯಾಕ್ ಸೀಟ್ ಅಲ್ಲಿ ಎಲ್ಲ ಬಟ್ಟೆ ಬಿದ್ದಿತ್ತು. ನಮಗ್ ಅದು ಬೇರೆ ನೋಡಿ ನಮ್ಗ ಅವಾಗ ನಮ್ಗ್ ಫ್ಲಾಶ್ ಆಗಿಲ್ಲ, ಅವ್ನ್ ಗಾರ್ಮೆಂಟ್ಸ್ ಏನು ಹುಡುಗಿರ್ ಬಟ್ಟೆ ಇದೆಯಲ್ಲ ಅಂತ ನಮಗ್ ಅದು ಬೇರೆ ಗಾಬರಿ. ಪ್ಲಸ್ ಇವ್ನ್ ಕುಡ್ದಿದ್ದಾನೆ. ನಮಗ್ ಎಷ್ಟು ಹೆದರಿಕೆ ಆಗಿದೆ, ಎಸ್ಕೇಪ್ ಮಾಡಕ್ಕೆ ಇನ್ನ ರನ್ನಿಂಗ್. ಆಮೇಲೆ ಲಕ್ಕಿಲಿ ಏನಾಯ್ತು, ಸಿಗ್ನಲ್ ಬಂತು, ಅವ್ನ್ ಕಾರ್ ನಿಲ್ಸಿದ್ದು ನಾನ್ ಡೋರ್ ಓಪನ್ ಮಾಡಿ ನಾನ್ ಎಗರ್ಬಿಟ್ಟೆ, ಅವಳು ಎಗರ್ಬಿಟ್ಟು ಓಡ್ ಹೋಗ್ಬಿಟ್ವಿ. ದಟ್ ವಾಸ್ ಇಟ್. ಆದ್ಮೇಲೆ ಐ ಥಿಂಕ್ ಇನ್ ಮೈ ಲೈಫ್ ಐ ವಿಲ್ ನೆವರ್ ಹಿಚ್ ಹೈಕ್. ಯು ವಿಲ್. ಸಿನಿಮಾ ಹತ್ರ ಒಂದು ರೋಲ್ ಬಂದ್ರೆ, ಸೀನ್ ಕೊಟ್ರೆ ಅವಾಗ ಮಾತ್ರ ಮಾಡ್ತೀರಾ. ರಿಯಲ್ ಲೈಫ್ ಅಲ್ಲಿ ಮಾಡಕ್ ಹೋಗಬೇಡಿ, ರಿಯಲ್ ಲೈಫ್ ಅಲ್ಲಿ ಮಾತ್ರ ಮಾಡ್ಬೇಕಾಗಿರೋ ಕೆಲಸ ಇದು. ಎಸ್, 100%. ರಿಯಲ್ ಲೈಫ್ ಅಲ್ಲಿ ಮಾಡ್ಲೇಬೇಕು ಅಂದ್ರೆ ಉಪ್ಪಡ ಚಾರ್, ಅದನ್ನ ಟ್ರೈ ಮಾಡಿ. ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಒಂಥರ ಲವ್ಲಿ ಸನ್ರೈಸ್ ಆರೆಂಜ್ ಆಗಿದೆ ಅಲ್ಲ? ಬೈ ದ ವೇ ಶುಭ, ಸೈಕಲ್ ಹೊಡಿತೀರಾ ಅಂತ ಗೊತ್ತು, ಸೈಕಲ್ ಓಡಿಸ್ತೀರಾ? ಸೈಕಲ್ ಓಡ್ಸಲ್ಲ, ಸೈಕಲ್ ಪಂಚರ್ ಮಾಡ್ತೀನಿ. ಅದು ಒಂದಲ್ಲ ಎರಡಲ್ಲ 60 ಸೈಕಲ್. ಅದ್ ಹೆಂಗ್ ಪಂಚರ್ ಮಾಡಿದ್ರಿ? ಎಲ್ಲಾ ಡೇ ಸ್ಕಾಲರ್ಸ್ ಸೈಕಲ್ ತಗೊಂಡ್ಬರ್ತಿದ್ರು. ನನ್ಗೇನ್ ಆಸೆ ಅಂದ್ರೆ, ಹೊರಗಡೆ ಒಂದ್ ಪಂಚರ್ ಶಾಪ್ ಇತ್ತು. ಓಕೆ. ಇವ್ರೆಲ್ಲ ಸೈಕಲ್ ಪಂಚರ್ ಮಾಡಿದ್ರೆ ಸಾಯಂಕಾಲ ಲೈನ್ ಅಲ್ಲಿ ನಿಂತ್ಕೊಂಡು ಪಂಚರ್ ಆಗ್ತಾ ಇರ್ತಾರಲ್ವಾ, ಅದನ್ನ ನೋಡ್ಬೇಕಲ್ವಾ ನಾನು ಅಂದ್ಬಿಟ್ಟು, ನಾನು ನನ್ನ ಫ್ರೆಂಡ್ ಅಪ್ಪರ್ಣ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಸುಮ್ನೆ ಹಿಂಗ್ ಕುತ್ಕೊಂಡಿರೋದು, ನೋಡ್ತಾ ಇದ್ದಂಗೆ ಹಿಂಗೆ ಅಲ್ಲಿಂದ ಬ್ಲೋ ಓಪನ್ ಮಾಡೋದು. ಆಮೇಲೆ ಈ ಆಣಿ ಇದೆಯಲ್ಲ, ಆಣಿ ತಗೊಂಡು ಹಿಂಗ್ ಪಂಚರ್ ಮಾಡ್ಬಿಡೋದು ಸೈಕಲ್ ನ. ಸಿಕ್ತಲ್ಲ ಇದೆಲ್ಲ ಕುತ್ಕೊಂಡು ನಾವು ಊಟ ಮಾಡ್ತಾ ಇರುವಾಗ ಪಚಕ್ 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 ಅಂತ ಪಂಚರ್ ಮಾಡ್ತೀವಿ. ಈ ಮುದ್ದು ಮನಸ್ಸು ಹಿಂದೆ ಎಷ್ಟು ಸೇಡಿಸ್ಟಿಕ್ ಥಾಟ್ಸ್ ಇದೆ ನೋಡಿ. ಬಟ್ ಏನ್ ಮಜಾ ಆಗ್ತಿತ್ತು ಗೊತ್ತಾ, ಸಾಯಂಕಾಲ ಲೈನ್ ಅಲ್ಲಿ ನಿಂತಿರೋರು. ಅವ್ನು ಆಕ್ಚುಲಿ ಪಂಚರ್ ಶಾಪ್ ಅವ್ನು ನನಗೆ ಕೊಡ್ಬೇಕು ದುಡ್ಡು ಅಲ್ವಾ? ಅವ್ನಿಗೆ ಬಿಸ್ನೆಸ್ ಆಗುತ್ತೆ ಅಂತಾನೆ ಮಾಡಿದ್ ನಾನು. ನೀವು ನೋಡಿ, ಅಲ್ಲಿ ಹೋಗಿದ್ದೀರಾ ರೀಸೆಂಟ್ ಆಗಿ? ಇಲ್ಲ, ಹೋಗ್ಬೇಕಾಗಿತ್ತು. ಯಾಕಂತ ಕೇಳಿ, ಯಾಕೆ? ಶುಭ ಪುಂಜಾ ಪಂಚರ್ ಅಂಗಡಿ ಅಂತ ಹಾಕೊಂಡಿರ್ತಾರೆ ಬಹುಶಃ. ಬಟ್ ನಾನ್ ಸಿಕ್ಕಾಕೊಂಡೆ. ಏನ್ ಗೊತ್ತಾ, ನಾವ್ ಪಂಚರ್ ಮಾಡಿದ್ ನಮಗ್ ಕಾಣಲ್ಲ ಅಂತ ನಮ್ಮ ಇದು ಪಂಚರ್ ಮಾಡ್ತಾನೆ ಇದೀನಿ. ಆಕ್ಚುಲಿ ಅದನ್ನ ನೋಡಿದ್ ನನ್ ಕಸಿನ್, ನನ್ ಫಸ್ಟ್ ಕಸಿನ್. ಅವಳಿಗೆ ಅದೇ ಸ್ಕೂಲು. ಅವಳು ನೋಡ್ಬಿಟ್ಟು ಪ್ರಿನ್ಸಿಪಲ್ ಹೋಗಿ ಹೇಳ್ಬಿಟ್ಟಿದ್ಲು, ಪಿನ್ ಇಟ್ಬಿಟ್ಲು, ಇದೆಲ್ಲ ಪಂಚರ್ ಮಾಡ್ತಾ ಇರೋದು ಶುಭಾನೆ ಅಂತ. ಸೊ ನಿಮ್ಮ ಆಸೆಗಳಿಗೆ ಪಂಚರ್ ಆಯ್ತು. ಮುಂದೆ ಫುಲ್ ಸ್ಕೂಲ್ ಮುಂದೆ ಎಲ್ಲ ಸಾರಿ ಕೇಳ್ಬೇಕಾಗಿತ್ತು. ಛೇ, ನನ್ಗ ಅವಮಾನದಿಂದ. ಬಟ್ ಬಿಡ್ಲಿಲ್ಲ, ಬೇರೆ ಏನೋ ಮಾಡುತ್ತೆ. ಇದೇನಾಗಿದೆ ಇವಾಗ? ಇದು ಆಗ್ತಾ ಬಂತ. ಹೌದಾ? ಇವ್ರು ನೋಡಿ, ಕಣ್ರುಚಿ. ಇದು ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದು? ಶ್ವೇತಾ? ಶುಭನ್ ಮಮ್ಮಿ. ಅವ್ರಮ್ಮನ? ನಾನು ಅವ್ರ ಮನೆಗೆ ಆಫನ್ ವೀಕೆಂಡ್ ಎಲ್ಲ ಹೋಗಿ ಸ್ಟೇ ಆಗ್ಬಿಡ್ತೀನಿ. ಸೊ ಸ್ಟೇ ಆದ್ಮೇಲೆ ನಂದು ಪರ್ಸನಲ್ ಟೈಮ್ ಪಾಸ್ ಅಂದ್ರೆ ಶುಭನ್ ರೂಮ್ ಕ್ಲೀನ್ ಮಾಡೋದು. ಸೊ ನಾನ್ ಸ್ವಲ್ಪ ಕುಕಿಂಗ್ ಕಮ್ಮಿ. ಈ ತರ 1-2 ಡಿಶ್ ಏನಾದ್ರು ಇದ್ರೆ ಅವ್ರನ್ನ ಕೇಳ್ತಾ ಇರ್ತೀನಿ, ಅವ್ರ ಮಮ್ಮಿನ ಕಲ್ತ್ಕೊಳ್ಳೋದಕ್ಕೆ. ಅದ್ ಬಿಟ್ರೆ ಫುಲ್ ಟೈಮು ನನ್ ರೂಮ್ ಒಳ್ಳೆ ಕುಪ್ಪೆ ತೊಟ್ಟಿ ತರ ಇರುತ್ತೆ. ಐ ಹ್ಯಾವ್ ನೋ ಡೌಟ್ಸ್ ಅಬೌಟ್ ಇಟ್. ಸೊ ವಾಟ್ ಮೇಕ್ಸ್ ಯು ಥಿಂಕ್ ದಟ್ ನನ್ ರೂಮ್ ಕುಪ್ಪೆ ತೊಟ್ಟಿ ತರ ಇರುತ್ತೆ? ದಟ್ ಇಸ್ ಬಿಕಾಸ್ ನನ್ನ ಪರ್ಸನಲ್ ಟೈಮ್ ಪಾಸ್ ಕೆಲ್ಸಾನೇ ಶುಭನ್ ರೂಮ್ ಕ್ಲೀನ್ ಮಾಡೋದು ಅಂತ ಇವ್ರು ಹೇಳಾದ್ಮೇಲೆ, ಪರ್ಸನಲ್ ಟೈಮ್ ಅಲ್ಲಿ ಈ ಕೆಲಸ ಮಾಡ್ತಾರೆ ಅಂದ್ಮೇಲೆ ಐ ಕ್ಯಾನ್ ಇಮ್ಯಾಜಿನ್. ಅವಳು ಆಕ್ಚುಲಿ ಪ್ರತಿ ಸರ್ತಿ ಪಾಪ ನನ್ ರೂಮ್ ಬಂದಾಗೆಲ್ಲ ಇಷ್ಟು ಬಟ್ಟೆ, ಇಷ್ಟು ಇಲ್ಲಿ, ಅದೆಲ್ಲ ನೋಡ್ಬಿಟ್ಟು ಅವಳು ತಲೆ, ಅವಳು ಕ್ಲೀನ್ ಫ್ರೀಕ್. ಅವಳು ಇಷ್ಟು ಇಲಿನಾ? ಇಲ್ಲ, ಇಲ್ಲಿ ಅಲ್ಲ, ಇಷ್ಟು ಬಟ್ಟೆ ಅಲ್ಲಿ ಇಲ್ಲಿ. ಸೊ ಅವಳಿಗೆ ತಲೆ ಕೆಟ್ಟೋಗುತ್ತೆ. ಸೊ ಅವಳ ಪಾಪ ನನ್ನ ಮನೆಗೆ ಬಂದಾಗೆಲ್ಲ ನನ್ನ ರೂಮಲ್ಲೆಲ್ಲ ಮಡ್ಚಿ ಇಡ್ತಾ ಇರ್ತಾಳೆ. ಸೊ ನನ್ನ ರೂಮ್ ಯಾವಾಗ ತುಂಬಾ ಶೂಟಿಂಗ್ ಹೋಗ್ಬಿಟ್ಟು ಗಬ್ಬ ಇರ್ತಿದ್ರೆ, ನಾನು ಶ್ವೇತಂಗ್ ಫೋನ್ ಮಾಡ್ತೀನಿ, ಶ್ವೇತಾ ಏನ್ ಮಾಡ್ತಿದ್ಯಾ, ಮನೆಗೆ ಬಂದ್ಬಿಡ ಅಂತ. ಯಾಕೆ, ರೂಮ್ ಎಲ್ಲ ಕೆಟ್ಟೋಗಿದ್ಯಾ? ಬಟ್ ಇಂಥ ಫ್ರೆಂಡ್ ಎಲ್ರಿಗೂ ಇರ್ಬೇಕಪ್ಪ. ಓ ಯಾ, ಶಿ ಇಸ್ ಅ ಡಾರ್ಲಿಂಗ್ ದಟ್ ಅಲ್ವಾ?
ಓಕೆ, ಐ ರಿಯಲಿ ಕಾಂಟ್ ವೇಟ್, ಇಟ್ಸ್ ಟೂ ಟೆಂಪ್ಟಿಂಗ್. ಇದಾಯ್ತಾ? ಆಯ್ತು, ಈಗ ಇದನ್ನ ಹಾಕ್ತೀನಿ. ಸೊ ಯಾಕಂದ್ರೆ ಅದು ತುಂಬಾ ಮತ್ತೆ ಆಯಿಲಿ. ಸೊ ಈ ಕಾಯಿ ತುರಿ ಎಕ್ಸ್ಟ್ರಾ ಎಣ್ಣೆ ಇದ್ರೆ ಅದನ್ನ ಹೀರ್ಕೊಳತ್ತಾ? ಇಲ್ಲ, ಇದು ಆಕ್ಚುಲಿ ತೆಂಗಿನ ಇದಾಗಿರೋದ್ರಿಂದ ಅದ್ರಲ್ಲೇ ಆಯಿಲ್ ಇರ್ತದಲ್ಲ, ಆಲ್ರೆಡಿ ಆಯಿಲ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಕ್ರಿಸ್ಪಿ ಇರುತ್ತೆ. ನಾನೊಂಚೂರು ಪಾಡೋಲಿ. ಏನ್ ಹೇಳಿದ್ರೆ? ನಾನೊಂಚೂರು ಪಾಡೋಲಿ. ನಾನು ಒಂಚೂರು ಪಾಡೋದು. ಸೂಪರ್. ಸೊ ಇದು ರೆಡಿ ಇದೆಯಲ್ಲ? ರೆಡಿ ಇದೆ. ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಗರ್ಮಾ ಗರಂ ಉಪ್ಪಡ ಅಚಾರ್ನ ಪ್ಲೇಟಿಗೆ ಹಾಕೊಳ್ಳಿ. ಇದ್ರ ಹೆಸರು ಉಪ್ಪಡ ಅಚಾರ್, ಬಟ್ ದಿಸ್ ಲುಕ್ಸ್ ಲೈಕ್ ಅ ಮಿಕ್ಸ್ಚರ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಅ ಡ್ರೈ ಐಟಮ್. ವೆರಿ ನೈಸ್. ಇದನ್ನ ಮಿಸ್ ಮಾಡ್ಕೋಬೇಡಿ, ಬನ್ನಿ. ಓಕೆ, ಕಮ್ ಆನ್, ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್. ನಾಲ್ಗೆ ಚರ್ರನತ್ತೆ ಉಪ್ಪಡ ಅಚಾರ್ನ ಟ್ರೈ ಮಾಡಿದ್ರೆ ನೀವು ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಉಪ್ಪಡ್ ಪಚ್ಚೀರ್ ಬೇಕಾಗುವ ಸಾಮಗ್ರಿಗಳು: ತೆಂಗಿನ ಎಣ್ಣೆ, ಸಾಸಿವೆ ಸ್ವಲ್ಪ, ಕರಿಬೇವು, ಒಣಮೆಣಸಿನಕಾಯಿ, ಈರುಳ್ಳಿ, ಅಚ್ಕಾರದ ಪುಡಿ, ಇಂಗು ಚಿಟಿಕೆ, ಅರಿಶಿಣ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಕಾಯಿ ತುರಿ ಅರ್ಧ ಬಟ್ಲು, ಹಲಸಿನಕಾಯಿ ಎಸಳು 1 ಬಟ್ಲು. ಮಾಡುವ ವಿಧಾನ: ಬಾಣಲೆಗೆ ತೆಂಗಿನ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಒಣಮೆಣಸಿನಕಾಯಿನೂ ಮುರಿದು ಹಾಕಿ ಉಪ್ಪು ನೀರಿನಲ್ಲಿ ನೆನೆಸಿದ ಬಲಿತ ಹಲಸಿನಕಾಯಿ ಎಸಳುಗಳು, ಅಚ್ಕಾರದ ಪುಡಿ, ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು, ಇಂಗು ಸೇರಿಸಿ 15 ನಿಮಿಷಗಳ ಕಾಲ ಬೇಯಿಸಿದ ನಂತರ ಕಾಯಿ ತುರಿ ಹಾಕಿ ಕಲಸಿದ್ರೆ ಉಪ್ಪಟ್ ಪಚ್ಚೀರ್ ಸವಿಯೋಗ್ ಸಿದ್ಧ. ಆಗ್ಲೇ SMS ಗಳು ಬರ್ತಾ ಇದೆ, ಉಪ್ಪಡ ಅಚಾರ್ನ ನನಗೂ ತಗೊಂಬಾ ಅಂತ. ಇದು ಇಲ್ಲೇ ಖಾಲಿ ಆಗೋ ತರ ಇದೆ ಅಲ್ವಾ ಶುಭ? ಖಂಡಿತ ಆಗ್ಲು, ಅದು ನಾನಿದ್ರೆ. ಕರೆಕ್ಟ್, ಅದು ಶುಭ ಇದ್ರೆ ಅಂತ ಇವಾಗ್ಲೇ 1 ಸೆಕೆಂಡ್ ಅಲ್ಲಿ ಖಾಲಿ ಆಗೋಗುತ್ತೆ. ಅದಕ್ಕಿಂತ ಮುಂಚೆ ಶ್ವೇತಾ, ಕಮಾನ್, ನಾವಿಬ್ರು ಬ್ಯಾಟಿಂಗ್ ಶುರು ಮಾಡೋಣ ಬನ್ನಿ. ನನ್ಗೂ ಬೇಕು. ಆಫ್ ಕೋರ್ಸ್. ನೀನ್ ಬೇಡ ಅಂದ್ರೆ ನೀ ಸುಮ್ನಿರ್ತೀಯಮ್ಮ. ನನಗೇನು ಹೇಳಕ್ಕೆ ಬಿಡಲ್ಲ, ಪ್ರತಿ ಎಪಿಸೋಡ್ ಅಲ್ಲಿ ಸೌಂಡ್ ಎಫೆಕ್ಟ್ ಶುಭ ಕೊಟ್ಬಿಡ್ತಾರೆ ಅಂತ. ಊಟ ತಿಂಡಿ ಪದಾರ್ಥ ನನ್ನ ಸುತ್ತಮುತ್ತ ಇದ್ರೆ ಆ ಸೌಂಡ್ ಎಫೆಕ್ಟ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಅಂತ ಬರ್ತಾನೆ ಇರತ್ತಂಗೆ. ಆಕ್ಚುಲಿ ಇವ್ರಿಗೆ 16 ವರ್ಷ ಆಗಿದ್ದಾಗ ಇವ್ರ ಮನೆಯಿಂದ ಸೌಂಡ್ ಎಫೆಕ್ಟ್ ಬಂತು. ಯಾರಿಗೂ ಕೇಳ್ದೆ ಫ್ರೆಂಡ್ ಜೊತೆಗೆ ಬಾಂಬೆಗೆ ಓಡೋಗಿದ್ರು ಗೊತ್ತಾ. ನಾವು ಆಫ್ ಕೋರ್ಸ್ ಮುಂಬೈ. ಏನಮ್ಮ ಕಥೆ ಅದು? ಆಕ್ಚುಲಿ ನನ್ಗೆ ಅವಾಗ ವೆರಿ ಪ್ರೊಟೆಕ್ಟೆಡ್ ಫ್ಯಾಮಿಲಿಯಿಂದ ಬಂದವಳು. ಸೊ ಲೈಫ್ ನ ನೋಡ್ಬೇಕು, ಎಲ್ಲಾದ್ರೂ ಹೋಗ್ಬೇಕು, ಹಂಗೆ ಹಿಂಗೆ ಅಂತ ತುಂಬಾ ಇತ್ತು. ಸೊ ನಮ್ಮ ಕಾಲೇಜಲ್ಲಿ ಒಬ್ಳು ನೀತಾ ಅಂತ ಇದ್ಲು. ಅವಳು ಆಕ್ಚುಲಿ ತಾಯಿ ಮನೆ ಬಾಂಬೆಲಿ ಇರೋದು, ಅಮ್ಮ ಇದ್ದಿದ್ದು ದುಬೈಯಲ್ಲಿ. ಸೊ ಅವಳೊಂದು ಐಡಿಯಾ ಕೊಟ್ಲು, ನಾವ್ ಯಾತಕ್ ನಾನು ರುಕ್ಮಿ ಮತ್ತೆ ಅವಳು ನಾವ್ 3 ಜನ ಬಾಂಬೆಗೆ ಹೊಟ್ಟೋಗ್ಬಾರ್ದು, ನಿಮ್ ಮನೇಲಿ ಹೇಳಲ್ಲ ನಮ್ ತಾಯಿ ಅಲ್ಲಿದ್ದಾರೆ ಅಂತ. ಸೊ ನಮ್ಗೊಂದು ಎಕ್ಸ್ಕ್ಯೂಸ್ ಸಿಕ್ಬಿಡುತ್ತೆ, ಹೇಳ್ಬಿಟ್ಟು ಹೊಟ್ಟೋಗ್ಬಿಡೋಣ. ನನ್ಗೆ ಅಲ್ಲಿ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಸುಮ್ನೆ ಲಾಟ್ ಬಿಟ್ಲು, ಯಾರೋ ಗೊತ್ತಿರ್ಲಿಲ್ಲ. ಆಯ್ತು ಅಂದ್ಬಿಟ್ಟು ಮನೆಗ್ ಹೋಗ್ಬಿಟ್ಟು ಎಲ್ಲ 1 ತಿಂಗ್ಳಾಯ್ತು ಕನ್ವಿನ್ಸ್ ಮಾಡಕ್ಕೆ. ಇಲ್ಲ ಅವ್ರ ಅಮ್ಮ ಬಂದಿದ್ದಾರೆ, ದುಬೈಯಿಂದ ಬಾಂಬೆಗೆ ಬಂದಿದ್ದಾರೆ, ಸೊ ಹೋಗ್ಲೇಬೇಕು ಹಂಗೆ ಹಿಂಗೆ ಅಂತೆಲ್ಲ ಸುಳ್ಳು ಹೇಳ್ಬಿಟ್ಟು ಹೆಂಗೂ ಕನ್ವಿನ್ಸ್ ಮಾಡಿ. ಅವಾಗ ನನ್ಗೆ ಇನ್ನೂ ನೆನಪಿದೆ, ನಮ್ಮ ಅಪ್ಪ ಕೊಟ್ಟಿದ್ ನನಗೆ ಬರೀ 2,000 ರೂಪಾಯಿ. ಆಯ್ತಾ, ನನ್ನ ಹತ್ರ 2,000 ರೂಪಾಯಿ, ಅವಳ ಹತ್ರ 5,000 ರೂಪಾಯಿ, ಇವಳ ಹತ್ರ 3,000 ರೂಪಾಯಿ ಹಂಕೊಂಡು ಬಸ್ಸಲ್ಲಿ ಹೋದ್ವಿ. ಹೋದವರು ವೆರಿ ವೆರಿ ಯಂಗ್ ಯುನೋ. ಅಂಡ್ ಬಸ್ಸಲ್ಲಿ ಒಬ್ರು ಮುಸ್ಲಿಂ ಸಿಕ್ಕಿದ್ರು ನಮ್ಗೆ, ಇಸ್ಮೇಲ ಅಂತ. ಅವರು ಈಸ್ ಅ ವೆರಿ ವೆರಿ ನೈಸ್ ಮ್ಯಾನ್ ಆಕ್ಚುಲಿ. ಅವರು ಬಸ್ಸಲ್ಲಿ ನಮ್ಮ ಪಕ್ಕ ಕೂತ್ಕೊಂಡು ನಾವ್ ಜೊತೆ ಮಾತಾಡ್ತಾ ನಮ್ಮ ಹತ್ರ ಕೇಳಿದ್ರು ಏನ್ ಮಾಡ್ತಾ ಇದೀರಾ ಏನು ಅಂತ. ಗೊತ್ತಾಗಿ ಅವ್ರಿಗೆ ಶಾಕ್ ಆಗೋಯ್ತು. ಹಿ ವಾಸ್ ಲೈಕ್, ಇಷ್ಟು ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟು ಹಂಗೆ ಬಂದ್ಬಿಟ್ಟಿದಾರಲ್ಲ ಬಾಂಬೆಗೆ. ಯಾಕಂದ್ರೆ ಹಿ ಕೇಮ್ ಟು ನೋ ದಟ್ ನಮ್ಗೆ ಯಾರು ಗೊತ್ತಿಲ್ಲ ಅಂತ. ಯಾಕಂದ್ರೆ ಅವನ ಹತ್ರ ಕೇಳ್ತಾ ಇದ್ವಿ, ಅಂಕಲ್ ಅಲ್ಲಿ ಯಾವ ಹೋಟೆಲ್ ಇದೆ ಅಂತ. ಸೊ ವೆರಿ ಇನ್ನಸೆಂಟ್ಲಿ. ಬಟ್ ಟೆಲ್ ಮಿ ಸಮಥಿಂಗ್, ಅಲ್ಲ ಅವ್ರ ಮನೆ ಇತ್ತಲ್ವಾ ಅಲ್ಲಿ? ಅವ್ರ ಮನೆ ಇತ್ತು, ಬಟ್ ನೊಬಡಿ ವಾಸ್ ದೇರ್ ಅಲ್ಲ. ಅಂದ್ರೆ ಕೀ ಅಲ್ಲಿ ಅವ್ರ ಅಮ್ಮ ಇರೋದು ದುಬೈಯಲ್ಲಿ. ಇದು ಸುಳ್ಳಲ್ವಾ ನಾವ್ ಹೇಳಿದ್ರು? ಮನೆ ಕೀನು ಇಲ್ವಾ? ಏನೂ ಇಲ್ಲ, ಹಂಗೆ ಹೋಗ್ಬಿಟ್ರು. ಆಮೇಲೆ ಆ ಪಾಪ ಇಸ್ಮಾಯಿಲ್ ಅವರು ಅವರ ಮನೆಯಲ್ಲಿ ನಾವು ಚಿಕ್ಕ ಹುಡುಗಿರು, ಇಲ್ಲಾಂದ್ರೆ ನಾವು ಏನೋ ಎಲ್ಲೋ ತಪ್ಪದಾರಿ ಹೋಗ್ಬಾರ್ದು ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ಇತ್ತು. ನಾವು ಅಲ್ಲಿಂದ ಬಾಂಬೆ ಸುತ್ತಿ ಎಲ್ಲ ಬಂದ್ವಿ. ಕೊನೆ ತನಕ 1 ವಾರ ಏನೂ ಹೇಳಿಲ್ಲ ಅಯ್ಯಪ್ಪ. 1 ವಾರ ಆದ್ಮೇಲೆ ನೋಡಿದ್ರೆ ನಮ್ಮ ಅಮ್ಮಂಗ್ ತಂದಿಟ್ಬಿಟ್ಟಿದ್ರು. ನಿಮ್ಮ ಗುಟ್ಟೆಲ್ಲ ರಟ್ಟಾಯ್ತು. ಯಾಕಂದ್ರೆ ಅಲ್ಲಿಂದ ನಾನು ಮಾಡ್ತಿದ್ನಲ್ಲ ಫೋನ್ ಕಾಲ್ಸು. ಸೊ ಆ ನಂಬರ್ನ ಅವ್ರು ತಗೊಂಡು ಅಲ್ಲಿಂದ ನಮ್ಮ ಅಮ್ಮಂಗ್ ಫೋನ್ ಮಾಡ್ಬಿಟ್ಟು ಹಿಂಗೆ ಏನಾಯ್ತು ಮನೇಲಿ? ಆಮೇಲೆ ಯುದ್ಧ? ಅಮ್ಮ ನನ್ಗೇನ್ ಗೊತ್ತಾ, ಇವ್ರು ಫೋನ್ ಮಾಡಿರೋದು ಗೊತ್ತಿಲ್ಲ.
ಅಲ್ಲಿಂದ ವಾಪಸ್ ಬರ್ತಾ ಇದೀನಿ ಖುಷಿಯಾಗಿ ನಗ್ನಗ್ತಾ. ಏನ್ ನನ್ ಬಾಂಬೆ ಟ್ರಿಪ್ ಆಯ್ತು, ಎಲ್ಲ ನೋಡಿದ್ದಾಯ್ತು, ನಾವು ಮಾಡಿದ ಸಾಹಸ ಆಯ್ತು. ಮನೆಗೆ ಬರ್ತೀವಿ ಇಷ್ಟು ದಪ್ಪ ಇದೆ ಎಲ್ಲಾರ ಮುಖ. ನಾನ್ ನೋಡೇನಪ್ಪ ಹಿಂಗ್ ಮುಖ ಮಾಡ್ಕೋತಾ ಇದ್ದಾರೆ, 1 ವಾರ ಆದ್ಮೇಲೆ ಬರ್ತಾ ಇದೀನಲ್ಲ ನಾನು ಅಂತ. ಇನ್ನೊಂದ್ ಸಾಹಸ ಕಾಯ್ತೈತಲ್ಲ ಅದಕ್ಕೆ. ಅಬ್ಬಬ್ಬಾ ಬೇಡ ನನ್ ಗತಿ. ಐ ಥಿಂಕ್ ನನಗೆ ಕಾಲೇಜ್ಗೆ ಮೈ ಮಾಮ್ ಡೆನ್ ಸೆಂಡ್ ಮಿ 1 ತಿಂಗಳು ಸೆಂಡ್ ಮಿ. ಕಾಲೇಜಿಗೆ ಹೋಗಕ್ಕಾಗ್ಲಿಲ್ವಾ? ಅಂಡ್ ಇವತ್ ನೀವು ಮಾಡಿರೋ ಉಪ್ಪಡ ಅಚಾರ್ ಇಸ್ ಔಟ್ ಆಫ್ ದ ವರ್ಲ್ಡ್. ಥ್ಯಾಂಕ್ ಯು. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಲ್ಲ? ಇದನ್ನ ಹಂಗೆ ತಿನ್ಕೊಂಡು ಹೋಗ್ಬೋದು ಅದು. ಮಾತಾಡ್ತಾನೆ ಇರ್ಬೋದು. ಐ ಥಿಂಕ್ ವಿ ಕ್ಯಾನ್ ಆಲ್ಸೋ ಇದನ್ನ ಟೀ ಆಗಿ ಡಿಶ್ ಆಗು ಯೂಸ್ ಮಾಡ್ಬೋದು ಸಾಯಂಕಾಲ ಅಲ್ವಾ? ಸಂಜೆ ಗರ್ಮಾ ಗರಂ ಕಪ್ ಆಫ್ ಬಿಗ್ ಕಾಫಿ ಅಥವಾ ಟೀ ಅನ್ನ ಇಟ್ಕೊಂಡು ಉಪ್ಪಡ ಅಚಾರ್ನ ಗುಳು ಮಾಡಿ. ಇವಾಗ ನಾವು ನಮ್ ಕೈಯನ್ನು ತಿನ್ಬಿಡ್ತೀವಿ ಬಹುಶಃ. ನಾನ್ ತಿಂತಾನೆ ಇದೀನಿ. ಡನ್. ಐ ಆಮ್ ಆಲ್ಸೋ ಡನ್. ಟಾಕಿಟಿವ್ ಶುಭಾ ಪುಂಜ Yeah. ಜೊತೆ ನಮ್ಮ ಸೈಲೆಂಟ್ ಶ್ವೇತಾ. ಇಲ್ಲ, ನಾನು ಸೈಲೆಂಟ್ ಯಾವಾಗ್ಲೂ ಇರೋದಿಲ್ಲ. ಕ್ಯಾಮ್ರಾ ಮುಂದೆ ಸೈಲೆಂಟ್, ಆಮೇಲೆ ಮಾತಾಡ್ತಾಳೆ. ಬನ್ನಿ ಮತ್ತೆ ಆಮೇಲೆ ಹೋಗಿ ಮಾತಾಡೋಣ. ಹಂಗಂದ್ರೆ ಕೈ ತೊಳ್ಕೊಳ್ಳೋಣ. ಕಮಾನ್. ಒಂಥರ ಈ ಬಲ್ತಿರ ಹಲಸಿನ ಕಾಯನ್ನ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ತಿಂದಾಗ ಕಚ್ಕಾ ಪಿಚ್ಕಾ ಅನ್ನತ್ತೆ. ಜೊತೆಗೆ ಕಾಯಿ ತುರಿ ಕರ್ಮಾ ಕುರ್ಮಾ ಅನ್ನತ್ತೆ. ವೆರಿ ನೈಸ್. ಅಂಡ್ ಮಧ್ಯ ಮಧ್ಯ ಮೆಣಸಿನಕಾಯಿ ಫ್ಲೇವರ್ ಅಂತೂ ಟೇಕ್ ಆಫ್ ಐಸೆ. ನಿಮ್ಗೆ ಹೇಗೆ ಅನಿಸ್ತು ಶ್ವೇತಾ? ನನ್ಗೆ ಅದು ಆಡಿಯನ್ಸ್ಗೆ ಈ ತರನು ಒಂದು ಫುಡ್ ಇರುತ್ತೆ ಅದನ್ನ ಇಂಟ್ರೊಡ್ಯೂಸ್ ಮಾಡೋದು ಖುಷಿ ಆಗುತ್ತೆ. ಮಂಗಳೂರು ಕಡೆದು ಒಂದು ಡಿಶ್ ಬೇರೆಯವರು ಮಾಡ್ತಾರೆ ಅಂತ ಒಂದು ಖುಷಿ ಆಗ್ತದೆ. ಒಂದ್ ಖುಷಿ. ಶುಭಗೋಸ್ಕರ ಬರೀ ರೂಮ್ ಕ್ಲೀನ್ ಮಾಡಿ ಮಾಡಿ ಸಾಕಾಗಿ ಇವಾಗ ಶುಭಗೋಸ್ಕರ ಅಡುಗೆ ಮಾಡಿ ಎಲ್ಲಾರ ಮುಂದೆನೂ ಓಹೋ ಅಂತ ಅನ್ಸ್ಕೊಂಡಿರೋ ಖುಷಿ. ಹೌದು. ಶುಭ, ಯು ಟೆಲ್ ಮಿ, ಹೌ ಡಿಡ್ ಇಟ್ ಫೀಲ್ ಶ್ವೇತಾ ಹಿಯರ್? ವೆರಿ ಹ್ಯಾಪಿ. ಯೂಶಲಿ ಶೀಸ್ ಅ ವೆರಿ ಶೈ ಗರ್ಲ್ ಅಂಡ್ ಯಾವಾಗ್ಲೂ ನೀವು ಹೇಳ್ದಂಗೆ ಎಷ್ಟು ಸಾಫ್ಟ್ ಆಗಿದ್ದಾಳ, ಅದರ್ವೈಸ್ ಆಲ್ಸೋ ಅವಳ ನೇಚರ್ ತುಂಬಾ ಸಾಫ್ಟ್ ಅಂಡ್ ವೆರಿ ಸ್ವೀಟ್ ಅಂಡ್ ಮೆಲೋ. ಸೊ ಹಾಗಾಗಿ ಇಲ್ಲಿ ಬಂದು ಅವಳು ನನ್ನ ಜೊತೆ ಕುಕಿಂಗ್ ಎಲ್ಲ ಮಾಡಿದಾಳೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಸೋ ಸ್ವೀಟ್. ಇವಾಗ ಸ್ವೀಟ್ ಆಗಿರೋ ಸೈಲೆಂಟ್ ಸಾಫ್ಟ್ ಶ್ವೇತಾನ ಬಿಟ್ಕೊಡ್ಬೇಕಾಗತ್ತೆ. ಟಾಟಾ ಬೈ ಬೈ ಸಿ ಯು ಅಂತ ಹೇಳ್ಬೇಕಾಗತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ವೇತಾ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸೋ ಬ್ಯೂಟಿಫುಲ್. ಬಾಯ್. ಇವತ್ತು ಸೈಲೆಂಟ್ ಆಗಿರೋ ಶ್ವೇತಾ ಮಾತನ್ನ ಕೇಳಿದ್ರಿ, ಅವರ ಕೈ ರುಚಿನ ನೋಡಿದ್ರಿ. ಬಟ್ ನಾಳೆ ಬರ್ತಿರೋರ್ಗೆ ಎದೆಗಾರಿಕೆ ಜಾಸ್ತಿ. ಯಾರಿರ್ತಾರೆ ನಮ್ ಜೊತೆಗೆ? ಅವರಂತೂ ಸುಮ್ನೆನೆ ಇರಲ್ಲ, ಅವ್ರ ಹೆಸರಲ್ಲೇ ಇದೆ. ಇನ್ನೂ ಯೋಚನೆ ಮಾಡ್ತಿದ್ರೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಮಾಡಿ ಆ ದಿನಗಳಿಗೆ ಹೋಗಿ ನಿಮ್ಗೆ ಗೊತ್ತಾಗತ್ತೆ. ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹೆಂಗೆ ಅಲ್ವಾ? ಸೊ ನಾಳಿನ ಎಪಿಸೋಡ್ ಅಲ್ಲಿ ಸ್ಪೆಷಲ್ ವ್ಯಕ್ತಿಯ ಕೈ ರುಚಿನ ಟೇಸ್ಟ್ ಮಾಡೋಣ. ನಾಳೆನೂ ಶುಭ ಇರ್ತಾರೆ, ನಾಳೆನೂ ನಾನಿರ್ತೀನಿ. ನಿಮ್ಮ ಶ್ರುತಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಶುಭ ಪುಂಜ. ಸೊ ಟಾಟಾ, ಬಾಯ್ ಬಾಯ್. see you tomorrow.